ಕಣೇರಿ ಮಠದ ಪರಮ ಪೂಜ್ಯ ಇವತ್ತು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಕಣೇರಿ ಮಠದ ಪರಮ ಪೂಜ್ಯ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ಮತ್ತು ಪ್ರತ್ಯೇಕ ಲಿಂಗಾಯತ ಧರ್ಮವನ್ನು ಪ್ರತಿಪಾದಿಸತಕ್ಕಂಥ ಸ್ವಾಮಿಗಳ ಮಧ್ಯೆ ಸಂಘರ್ಷ ಪ್ರಾರಂಭ ಆಗಿದೆ. ಇದು ಬಹಳ ವರ್ಷಗಳಿಂದ ನಡೀತಾ ಇದೆ. ಪ್ರಾಥಮಿಕ ಹಂತದಲ್ಲಿ ಅಂತ ಚರ್ಚೆಗೂ ಇವತ್ತಿನ ಚರ್ಚೆಗೂ ಬಹಳಷ್ಟು ಬದಲಾವಣೆ ಆಗ್ಯದ. ಇವತ್ತು 99% ಸ್ವಾಮಿಗಳು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತಕ್ಕಂಥ ಸಂದೇಶ ಕೊಡಕತ್ತಾರೆ. ಪಂಚಪೀಠದ ಜಗದ್ಗುರುಗಳು ಕೂಡ ಹಿಂದೂ ವೀರಶೈವಲಿಂಗಾಯತ ಇರೋಣ ಅಂತಕ್ಕಂಥ ಸಂದೇಶ ಕೊಟ್ಟಿದ್ದಾರೆ. ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯದ ಅಧ್ಯಕ್ಷರಾದಂಥ BY ವಿಜೇಂದ್ರ ಅವರು ಕೂಡ ನಾವೆಲ್ಲ ಹಿಂದೂಗಳು ಅಂತಕ್ಕಂಥ ಸಂದೇಶವನ್ನು ಕೂಡ ಇವತ್ತು ರಾಜ್ಯ ಜನರಿಗೆ ಕೊಟ್ಟಿದ್ದಾರೆ. ಆದರೆ ಕಾಂಗ್ರೆಸ್ ಇವತ್ತು ಹಿಂದೂಗಳನ್ನ ಇಬ್ಬಾಗ ಮಾಡಕ್ ಹೊರಟದ್ದು. ಬಿಜಾಪುರದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ MB ಪಾಟೀಲ್ರು ಈ ಮೊದಲು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹಿಂದೂಗಳನ್ನ ಇಬ್ಬಾಗ ಮಾಡ್ಬೇಕಂತ ಹೇಳಿ ಕೈ ಸುಟ್ಕೊಂಡಿದ್ದಾರೆ. ಆ MB ಪಾಟೀಲ್ರಿಗೆ ಒಂದು ಮಾತನ್ನು ಹೇಳಕ್ ಇಚ್ಛೆ ಪಡ್ತೀನಿ. ನೀವು CM ಆಗುವ ಕನಸಿನಿಂದ ಹಿಂದೂಗಳನ್ನ ಇಬ್ಬಾಗ ಮಾಡಬೇಡ್ರಿ ಅಂತಕ್ಕಂಥ ಮನವಿಯನ್ನು ಕೂಡ ಅವ್ರಿಗೆ ನಾ ಮಾಡಕ್ ಇವತ್ತು ಇಚ್ಛೆ ಪಡ್ತಾ ಇದ್ದೀನಿ. ನೀವು CM ಆಗೋದಾದ್ರೆ ನಮ್ಮ ಅಭ್ಯಂತರ ಇಲ್ಲ, ನೀವು CM ಆಗ್ರಿ. ಅದು ಯಾವಾಗ ಆಗ್ಬೇಕಂದ್ರ ಈಗ ನವೆಂಬರ್ ಕ್ರಾಂತಿ ಏನು ಚರ್ಚೆ ಆಗತೈತಿ, ಈ ನವೆಂಬರ್ ಕ್ರಾಂತಿ ಒಳಗ ನೀವು CM ಆಗ್ಬೇಕು. ಈಗ DK ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥ ವಿಚಾರದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಕುರ್ಚಿಯಿಂದ ಕೆಳಗಿಳಿಸಿ CM ಆಗ್ಲಿಕ್ಕೆ ಡೈರೆಕ್ಟ್ ಆಗಿ ಪ್ರಯತ್ನ ಮಾಡಕತ್ತಾರೆ. ನೀವು MB ಪಾಟೀಲ್ ನೀವು ಕೂಡ CM ಆಗುವ ಕನಸಿನಿಂದ ಸಿದ್ದರಾಮಯ್ಯರನ್ನ ಕೆಳಗಿಳಿಸಿ CM ಆಗಕ್ಕೆ ನೀವು ಇಂಡೈರೆಕ್ಟ್ ಆಗಿ ಪ್ರಯತ್ನ ಮಾಡಕತ್ತೀರಿ. ಅದು ನಮ್ಮ ಅಭ್ಯಂತರ ಇಲ್ಲ. ನೀವು CM ಆಗೋದಾದ್ರೆ ಇದೇ ನವೆಂಬರ್ದಾಗ ನೀವು ಈಗ ಇದ್ರೊಳಗೆ ಆಗ್ಬೇಕು. ಮುಂದೇನ್ರಿ ಹಿಂದೂಗಳನ್ನ ಡಿವೈಡ್ ಮಾಡಿ ಲಿಂಗಾಯತ್ ನಾಯಕನಾಗಿ ನೀವು CM ಆಗ್ಬೇಕತ್ತೇನ್ರಿ 2028 ಕನಸು ಕಂಡಿದ್ರೆ ಸಾಧ್ಯ ಇಲ್ಲ. ಯಾಕೆ 2028 ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಆಡಳಿತ ಇರ್ತದ. ನಾವು ಇನ್ನೊಂದು ವಿಶೇಷ ಹೇಳಕ್ ಹೇಳ್ತಾ ಇದ್ದೀನಿ. ಅವತ್ತು 2028ರಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿಯ 8 ಮತಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಆರಿಸಿ ಬರ್ತಾರೆ. ಅದಕ್ಕೆ ನಿಮಗೆ ಈಗ ಅವಕಾಶ ಇರುವುದು ಈಗ ಮಾತ್ರ ಅಂತಕ್ಕಂಥದ್ದನ್ನ ಹೇಳಕ್ ಇಚ್ಛೆ ಪಡ್ತೀವಿ. ಮತ್ತೆ ಇನ್ನೊಂದು ಏನಾಗೈತೆ ಅಂದ್ರೆ ಕಾಂಗ್ರೆಸ್ನ ಇರ್ತಕ್ಕಂಥ ನಾಯಕರೇನು ನೀವು ಲಿಂಗಾಯತ್ ನಾಯಕ ಆಗ್ಬೇಕತ್ತೇನೇನು ಪರಿತಪ್ಸಕೈತೀರಿ, ಅದು ಸಾಧ್ಯ ಇಲ್ಲ. ಯಾಕಂದ್ರೆ ನೀವು ಲಿಂಗಾಯತ್ ನಾಯಕ ಅಥವಾ ಹಿಂದೂ ನಾಯಕ ಆಗ್ಲಾಕ ನಿಮ್ಮ ನೈತಿಕ ಹಕ್ಕನ್ನು ನೀವು ಕಳ್ಕೊಂಡಿದ್ದೀರಿ. ಯಾಕೆ ಮೊನ್ನೆ ನಡೆದಂಥ ಧರ್ಮಸ್ಥಳದಲ್ಲಿ ಆದಂಥ ಒಂದು ಅನಾಹುತಗಳನ್ನ ನೋಡಿದ್ರೆ, ಇವು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಧರ್ಮಾಧಿಕಾರಿಗಳು ಇವತ್ತು ಬಹಳ ವರ್ಷಗಳಿಂದ ಹಳ್ಳಿಗಳಲ್ಲಿ ಗ್ರಾಮೀಣ ಅಭಿವೃದ್ಧಿ ಸಂಘ ಮಾಡುವ ಮೂಲಕ ಅಲ್ಲಿರ್ತಕ್ಕಂಥ ಬಡವರಿಗಿರ್ಬೋದು, ಯುವಕರಿಗೆ, ನಿರುದ್ಯೋಗಿ ಯುವಕರಿಗಿರ್ಬೋದು, ಬಡ ಹೆಣ್ಣು ಮಕ್ಕಳಿಗೆ ಸ್ವಾವಲಂಬಿ ಬದುಕನ್ನು ಆಗ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ದಾರೆ. ಇವತ್ತು ಅವ್ರು ಮಾಡ್ಯಾರ ತಿಳ್ಸಿಂದ ಹಳ್ಳಿಗಳಲ್ಲಿ ಕೂಡ ಎಲ್ಲ ಬಡ ಹೆಣ್ಣು ಮಕ್ಕಳು ಇರ್ಬೋದು, ಎಲ್ಲರೂ ಸ್ವಾವಲಂಬಿಯಾಗಿ ಬದುಕಾಕೈತಾರೆ. ಇದರಿಂದ ಈ ಮತಾಂತರ ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ದೂರಿಟ್ಟಾರ ಅವ್ರು ಇವತ್ತು ಹಳ್ಳಿಗಳಿಗೆ ಕೂಡ. ಅದೇ ರೀತಿ ಇವತ್ತು ನೀವು ಧರ್ಮಸ್ಥಳದ ಗುರುಗಳಿಗೆ ಕೂಡ ಅನ್ಯಾಯ ಮಾಡಿದ್ರಿ. ಅದೇ ರೀತಿ ಇವತ್ತು ನಾವು ನೋಡ್ತಾ ಇದೀವಿ ಕಣಿಯರಿ ಗುರುಗಳದು ಇವತ್ತು ಸಾಮಾಜಿಕವಾಗಿ ಇವತ್ತು ಬಹಳಷ್ಟು ಬಡವರಿಗೆ, ಇವತ್ತು ರೈತರಿಗೆ ಮಾರ್ಗದರ್ಶನ ಮಾಡೋದಿರ್ಬೋದು, ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ತಕ್ಕಂಥದ್ದಿರ್ಬೋದು, ಬಹಳಷ್ಟು ಸಾಮಾಜಿಕವಾಗಿ ಅವ್ರು ಹೋರಾಟ ಮಾಡಕತ್ತಾರೆ. ಅವರು ಮತ್ತು ಧರ್ಮಸ್ಥಳ ಗುರುಗಳು ಕಾರ್ಯವ್ಯಾಪ್ತಿ ಒಂಥರ ಸೇಮ ಅದ. ಆದ್ರ ಅಂತ ಗುರುಗಳಿಗೂ ಕೂಡ ನೀವು ಬಿಡ್ತಾ ಇಲ್ಲ, ಅವ್ರಿಗೆ ಕೂಡ ಇವತ್ತು ಹಿಂಸೆ ಕೊಡ್ತಾ ಇದೆ. ಇವತ್ತ ಪಂಚಮಸಾಲಿ ಸಮಾಜ ಬಹಳ ದೊಡ್ಡ ಸಮಾಜ, ರೈತಾಪಿ ಸಮಾಜ, ಅವರು ಬಡ ಮಕ್ಕಳಿಗಾಗಿ ಒಂದು 2A ಮೀಸಲಾತಿ ಹೋರಾಟ ಹಮ್ಮಿಕೊಂಡ್ರೆ ಬೆಳಗಾವಿ ಅಧಿವೇಶನದಲ್ಲಿ ತಾವು ಲಾಠಿ ಚಾರ್ಜ್ ಮಾಡಿದ್ರಿ. ಅದೇ ಪಂಚಮಸಾಲಿ ಸಮಾಜ
ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಇದ್ದಾಗ, ಬೊಮ್ಮಾಯಿ ಅವ್ರ ಮುಖ್ಯಮಂತ್ರಿ ಇದ್ದಾಗ ಕೂಡ ಹೋರಾಟ ಮಾಡಿದ್ರು. ನಿಮ್ಮ ತರ ಈ ಲಾಠಿ ಚಾರ್ಜ್ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕ್ಲಿಲ್ಲ. ಇವತ್ತು ಎಸ್ ಸಿ ಎಸ್ ಟಿ ಜನಾಂಗದ ಹಣವನ್ನು ಕೂಡ ನೀವು ಪ್ರತಿ ವರ್ಷ ದುರುಪಯೋಗ ಮಾಡಬೇಕಾಗೈತೆ. ಎಸ್ ಟಿ ಹಣವನ್ನು ಇಲೆಕ್ಷನ್ ಚುನಾವಣೆಗೆ ಬಳಕೆ ಮಾಡ್ಕೊಂಡ್ರಿ ನೀವು. ಇದೆಲ್ಲ ನೋಡಿದ್ರ ಇವತ್ತು ನಮ್ಗೇನ್ ಅನ್ಸಾಕತ್ತೆ ಅಂದ್ರ, ನಮ್ಮ 1947ರ ಪೂರ್ವದಲ್ಲಿ ನಮ್ಮ ಬ್ರಿಟಿಷ್ ಏನು ಭಾರತ ದೇಶ ಆಳ್ತಿದ್ರು, ಅವಾಗ ನಮ್ಮ ಹಿರಿಯರು ಏನು ಪೂರ್ವಜರು ಹೇಳ್ತಾರ ಅವ್ರು ಅನುಭವಿಸಿದ ಕಷ್ಟಗಳನ್ನ. ನಮಗೇನ್ ಅನ್ಸಾಕತ್ತೆ ಅಂದ್ರೆ ಇವತ್ತು ರಾಜ್ಯದಲ್ಲಿ ಬ್ರಿಟಿಷ್ ಬಂದು ಹೊಕ್ಕಾರೇನೋ ಅನ್ನುವಂಗ ಇವತ್ತು ವಾತಾವರಣ ಕ್ರಿಯೇಟ್ ಆಗೈತೆ ರಾಜ್ಯದಾಗ. ಅದಕ್ಕೆ ನೀವು ಮಾಡ್ಬೇಕಾದಕ್ಕೆಲ್ಲ ಸಾಕಷ್ಟು ಅದಾವ, ಆ ಕಡೆ ನೀವು ಲಕ್ಷ ಕೊಡ್ತಾ ಇಲ್ಲ. ಇವತ್ತು ನಾ ಬಬಲೇಶ್ವರ ಮತಕ್ಷೇತ್ರದ ಒಬ್ಬ ಮತದಾರನಾಗಿ, ಭಾರತೀಯ ಜನತಾ ಪಕ್ಷ ಜಿಲ್ಲಾಧ್ಯಕ್ಷನಾಗಿ ಸಾಕಷ್ಟು ಹೋರಾಟಗಳು ಮಾಡ್ತಾ ಇದ್ದೀವಿ, ಪತ್ರಿಕಾಗೋಷ್ಠಿಗಳು ಮಾಡ್ತಾ ಇದೀವಿ. ನೀವು ಪತ್ರಿಕೆಯನ್ನು ಓದ್ತಿರೋ ಇಲ್ಲ ಅಂತಕ್ಕಂಥ ಪ್ರಶ್ನೆ ನಾವು ಬರಾಕತ್ತೀವಿ. ವಿರೋಧ ಪಕ್ಷದವರಿಗೆ ಕೇಳಿದಂತ ಸಮಸ್ಯೆಗಳನ್ನು ಇಟ್ಟಾಗ ಅವಕ್ಕೆ ಉತ್ತರ ಕೊಡ್ಬೇಕಾದದ್ದು ಆಡಳಿತ ಇರ್ತಕ್ಕಂಥ ಸಚಿವರದ ಕೆಲಸ ಅದು. ಆದ್ರೆ ಆ ಕೆಲಸ ಮಾಡಾಕತ್ತಿಲ್ಲ. ಇವತ್ತು ಬಬಲೇಶ್ವರ ಮತಕ್ಷೇತ್ರದಾಗನ ಹಳ್ಳಿಗಳ ರೋಡ್ ಹೆಂಗದಾವ ಅಂದ್ರ ತೆಗ್ಗುಂಡಿಂದ ಕೂಡ್ಬಿಟ್ಟಾವ. ಅದನ್ನ ಬಿಡ್ರಿ, ಇವತ್ತು ನಾವು ಬಬಲೇಶ್ವರ ಮತಕ್ಷೇತ್ರ ಬರ್ತಕ್ಕಂಥ ಹಳ್ಳಿಗಳು ಇವತ್ತು ಬಿಜಾಪುರ ಜಮಖಂಡಿ ರೋಡ್ ಇರ್ಬೋದು ಅಥವಾ ಬಿಜಾಪುರ ಗಲ್ಗಲ್ ರೋಡ್ ಬರ್ತಕ್ಕಂಥ ಹಳ್ಳಿಗಳು ಏನದ ಎಲ್ಲ ಹಳ್ಳಿಗಳು ಇವತ್ತು ಅವ್ರು ಬಿಜಾಪುರ ಬರ್ಬೇಕಾಗ್ತೈತಿ. ಇಲ್ಲಿಗೆ ಹಾಸ್ಪಿಟಲ್ ದವಾಖಾನೆ ಕೆಲಸಕ್ಕೋ ಬೇರೆ ಬೇರೆ ಮಾರ್ಕೆಟಿಂಗೋ ಬರಬೇಕಾದಂತ ಅನಿವಾರ್ಯ ಅದ. ಸೈಕಲ್ ಮೋಟರ್ ಮೇಲೆ ಬರುವಂತ ಸಂದರ್ಭದಾಗ ಅವ್ರು ಹೊಳ್ಳಿ ಹೋಗುದು ಬರುದು ಇಷ್ಟು ಕಷ್ಟ ಅನುಭವಿಸಕತ್ಯಾರ. ಭಾಳ ನೋವಿನ ಸಂಗತಿ ಅದ. ನೀವಂತೂ ಮತಕ್ಷೇತ್ರಕ್ಕೆ ಯಾವಾಗ ಬರ್ತೀರಿ, ಆ ತ್ರಾಸ ನಿಮ್ಗೆ ಆಗೋದಿಲ್ಲ. ಅಲ್ಲಿ ಮತಕ್ಷೇತ್ರದಲ್ಲಿ ಅನುಭವಿಸುವಂತಕ್ಕಂಥ ಈ ಜನಸಾಮಾನ್ಯರ ಕಷ್ಟಕ್ಕೆ ನೀವೇನು ಉತ್ತರ ಕೊಡ್ತಾ ಇದ್ರಿ ಅಂತಕ್ಕಂಥದ್ದು. ನಾನು ಕೂಡ ಒಂದಲ್ಲ ಪತ್ರಿಕಾಗೋಷ್ಠಿ ಮಾಡಿದ್ನಿ. ಆಶ್ರಮ ಸುತ್ತಮುತ್ತ ಬಡಾವಣೆ ಎಲ್ಲ ತೆಗ್ಗನ್ನು ಕೂಡ ಅವತ್ತೇ ಬಿಜಾಪುರದಲ್ಲಿ ಬಹಳಷ್ಟು ಏರಿಯಾಗಳಲ್ಲಿ ತೆಗ್ಗುಂಡಿಗಳನ್ನ ಕೂಡಿದಾವ. ಅವಕ್ಕೆ ನೀವು ಗುಂಡಿಗಳು ಮುಸ್ತಕ್ಕಂಥ ಕೆಲಸನೂ ಕೂಡ ನೀವು ಮಾಡ್ತಾ ಇಲ್ಲ. ಅದೇ ರೀತಿ ಬಿಜಾಪುರ ಗುತ್ತಿಗೆದಾರ ಪರಿಸ್ಥಿತಿ ಏನೋ ರಾಜ್ಯದಾಗ ಇವತ್ತ ಬಹಳ ಗಂಭೀರದ ಗುತ್ತಿಗೆದಾರ ಪರಿಸ್ಥಿತಿ ರಾಜ್ಯದ ಬಿಡು. ನಾವು ಜಿಲ್ಲಾ ಅಧ್ಯಕ್ಷನಾಗಿ ನಾವು ಬಿಜಾಪುರ ಉಸ್ತುವಾರಿ ಮಂತ್ರಿಗಳು ಕೇಳಕ್ಕೆ ಇಚ್ಛೆ ಪಡ್ತೀನಿ. ಬಿಜಾಪುರ ಜಿಲ್ಲೆ ಗುತ್ತಿಗೆದಾರರು ಇವತ್ತ ಬಹಳಷ್ಟು ಕಷ್ಟ ಅನುಭವಿಸಾಕತ್ಯಾರ. ಸಾಲಗಾರ ಬಂದು ಮನಿ ಮುಂದೆ ಕುಂಡ್ರಾಕತ್ಯಾರ. ಗುತ್ತಿಗೆದಾರರು ಮನೆ ಬಿಟ್ಟು ಪರಾರಿಯಾಗಿದ್ದಾರೆ. ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಅವ್ರ ಬಗ್ಗೆ ಕಳಕಳಿ ಬೇಕಲ್ಲ ನಿಮಗ. ಇನ್ನೊಂದು ವಿಷಯಕ್ಕೂ ಪತ್ರಿಕಾಗೋಷ್ಠಿ ಮಾಡಿದ್ನೆ. ಇವತ್ತು ರಾಜ್ಯದಲ್ಲಿ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಬಹಳಷ್ಟು ಫೈನಾನ್ಸ್ ಪರಿಸ್ಥಿತಿಯಲ್ಲಿ ಬಹಳ ಕಠಿಣಾಗಿ ತೊಂದರೆ ಅನುಭವಿಸಾಕೈತವ. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಾಗಿರ್ಬೋದು, ಸಹಕಾರಿ ಮಂತ್ರಿ ಅಮಿತ್ ಶಾ ಆಗಿರ್ಬೋದು, ಇದನ್ನ ಅರ್ಥ ಏನ್ ಮಾಡಿದ್ರು ಅವರು, NCDC ಅಂತಕ್ಕಂಥ ಏನ ಕೇಂದ್ರ ಸರ್ಕಾರದ ಏನು ಹಣಕಾಸಿನ ಸಂಸ್ಥೆ ಅದ, ಅವ್ರು ಯಾವಾಗಲೂ ಈ ಸಹಕಾರಿ ಕ್ಷೇತ್ರಕ್ಕೆ ಸಾಲ ಕೊಡ್ಕೋತದಾರ. ಅವ್ರು ಸ್ವಲ್ಪ ಅಲ್ಲಿ ಬಡ್ಡಿ ಹೆಚ್ಚಿರ್ತದ. ಯಾವ ಲಾಸ್ ಅದಾವ ಉತ್ತೇಜನ ಆಗ್ಬೇಕಂತ ತಿಳಿಸಿಂದ ರಾಜ್ಯ ಸರ್ಕಾರಕ್ಕೆ ದುಡ್ಡು ಕೊಡಕ್ ತಯಾರಿದ್ರು. ಆ ದುಡ್ಡು ತೆಗೆದುಕೊಂಡು ನೀವು ನಿಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸಹಕಾರಿ ಸಕ್ಕರೆ ಕಾನ್ ಕೊಟ್ರ ಸಕ್ಕರೆ ಕಾನ್ ಉತ್ತೇಜನ ಆಗ್ತಿದ್ದು. ಇಲ್ಲಿಯ ಪಕ್ಕದ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಸರ್ಕಾರ ಇವತ್ತು ಆ ಹಣವನ್ನು ಬಳಕೆ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಸಹಕಾರಿ ರಂಗ ಇವತ್ತು ಉತ್ತೇಜನಗೊಂಡದ, ಸಕ್ಕರೆ ಕಾರ್ ಉತ್ತೇಜನಗೊಂಡಿದಾವ. ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಮಾತಾಡ್ತಾನ, ಇಲ್ಲಿ 2 ಸಹಕಾರಿ ಸಕ್ಕರೆ ಕಾರ್ಖಾನೆ ಅದಾವ. ಒಂದು ಭೀಮಾಶಂಕರ ಸಹಕಾರಿ ಸಕ್ಕರೆ ಕಾರ್ಖಾನೆ, ಅದಕ್ಕೆ ಅಧ್ಯಕ್ಷ ಯಾರದಾರ? ಕಾಂಗ್ರೆಸ್ನ ಶಾಸಕರ ಅಧ್ಯಕ್ಷರದಾರ. ಇನ್ನೊಂದು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ, ಅಲ್ಲಿ ನಾನು ಒಬ್ಬ ನಿರ್ದೇಶಕನಾಗಿದ್ದೀನಿ. ಆದ್ರೆ ಆಡಳಿತ ನಡೆಸಕ್ಕಂಥವ್ರು ಅಲ್ಲಿ ಅಧ್ಯಕ್ಷರು ಇರ್ಬೋದು, ಅಲ್ಲಿ ಕೆಲವೊಂದು ನಿರ್ದೇಶಕರು ನಿಮ್ಮ ಅನುಯಾಯಿಗಳದಾರ. ಇವತ್ತು ನೀವು ಅದ ಕಡೆನೂ ಗಮನ ಕೊಡ್ತಾ ಇಲ್ಲ. ನೀವು ಈ ಸಕ್ಕರೆ ಕಾರ್ಖಾನೆಗಳ ಉತ್ತೇಜನ ನಾವು ಕೇಳ್ತೀವಿ ಅಂದ್ರೆ ಅರ್ಥ ಸಕ್ಕರೆ ಕಾರ್ಖಾನೆಗಳಿಗಲ್ಲ. ಅದನ್ನ ಸಕ್ಕರೆ ಕಾರ್ಖಾನೆಗಳಿಗೆ ಏನು ಸಕ್ಕರೆ ಕಬ್ಬನ್ನು ಪೂರೈಸ್ತಾರೋ ಆ ರೈತರಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಒಂದು ಕಳಕಳಿಯಿಂದ ನಾವು ಕೇಳಾಕತ್ತೀವಿ. ಅದಕ್ಕೂ ಇಲ್ಲಿ ತಗ ಉತ್ತರ ಕೊಡ್ತಾ ಇಲ್ಲ ನೀವು. ಇವತ್ತ ಬಿಜಾಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯ ಕಾಲೇಜ್ ಆಗ್ಬೇಕಂತ ತಿಳಿಸಿಂದ ಕಳೆದ ಒಂದೂವರೆ ತಿಂಗಳದಿಂದ ಕೈ ಕೂತಾರ, ಹೋರಾಟ ಕೂತಾರ. ಹೋರಾಟ ಅಂದ್ರೆ ನಿಮ್ ಕಣ್ಣಿಗೇನು ಕಾಣುವುದಿಲ್ಲ ಏನು? ಅಲ್ಲಿ ಕೂತಂತವ್ರೇನು ಅವ್ರ ಮಕ್ಕಳು MBBS ಕಲಿಬೇಕಾಗಿಲ್ಲ. ಅವರು ಸಮಾಜಕ್ಕೆ ಕಳಕಳಿ ಇರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಬಿಜಾಪುರಕ್ಕೆ ಸರ್ಕಾರಿ ವೈದ್ಯ ಕಾಲೇಜ್ ಆಗ್ಬೇಕಂತ ತಿಳಿಸಿಂದ ಹೋರಾಟ ಮಾಡ್ತಿದ್ರ. ಅವ್ರ ಕಡೆ ಗಮನನೇ ಇಲ್ಲ. ನಿಮ್ ಕಡೆ ಒಬ್ಬ ಮುಖ್ಯಮಂತ್ರಿ ಬರ್ಬೇಕಲ್ಲಿ 1.5 ತಿಂಗಳು ಆಗೈತೆ ಅಂದ್ರ ಉಸ್ತುವಾರಿ ಮಂತ್ರಿ ಒಂದು ಬಿಡ್ರಿ, ಬಂದವರಿಗೆ ನಾವು ಮಾನವತೆ ಇದ್ರ ಅವರನ್ನ ಇಲ್ಲ ನಾವು ಸರ್ಕಾರಿ ವೈದ್ಯ ಕಾಲೇಜ್ ಮಾಡ್ತೀವಿ. ಈಗ ಎಲ್ಲಾ ವ್ಯವಸ್ಥೆ ಅದ ಸರ್ಕಾರಿ ವೈದ್ಯ ಕಾಲೇಜ್ ಮಾಡಕ್.
ನಾವು ಮಾಡ್ತೀವಿ ಅಂತಕ್ಕಂಥ ಬಾಯಿಂದ ಹೇಳಿಕೆನೂ ಬರ್ಲಾರ್ದಂಗೆ ನಿಮ್ಗೆ ಬಾಯಿ ಬಿದ್ದು ಹೋಗೈತೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಅವ್ರಿಗೆ ನಾ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತ ಫುಡ್ ಪಾರ್ಕ್ ಬಿಜಾಪುರದಲ್ಲಿ ಒಂದು ಫುಡ್ ಪಾರ್ಕ್ ಭಾರತೀಯ ಜನತಾ ಸರ್ಕಾರ ಇದ್ದಾಗ ಆ ಫುಡ್ ಪಾರ್ಕಿಗೆ ಜಾಗವನ್ನು ಅಲಾಟ್ ಮಾಡ್ಕೊಂಡ್ರು. ಅದಕ್ಕೆ 5 ಕೋಟಿ ರೂಪಾಯಿ ರೊಕ್ಕ ರಿಲೀಸ್ ಮಾಡಿದ್ರು, ಹಣವನ್ನು ರಿಲೀಸ್ ಮಾಡಿದ್ರು. ಅದ್ರ ಕಂಪೌಂಡ್ ಕಟ್ಟಿದಾರೆ ಅಷ್ಟೇ. ಈ ರೈತರಿಗೆ ಅನುಕೂಲ ಆಗುವಂಗ ಫುಡ್ ಪ್ರೊಸೆಸ್ ಆಗಿರ್ಬೋದು, ಸಾಕಷ್ಟು FPO ಸಂಸ್ಥೆಗಳಿದಾವೆ ವಿಜಯಪುರ ಜಿಲ್ಲೆಯಲ್ಲಿ. ಆ ಸಂಸ್ಥೆಗಳಿಗೆ ನೀವು ಜಾಗ ಅಲಾಟ್ ಮಾಡಿದ್ರೆ ಅವ್ರಿಗೆ ಕೋಲ್ಡ್ ಸ್ಟೋರೇಜ್ ಮಾಡಬಹುದು, ಬೇರೆ ಬೇರೆ ಆಕ್ಟಿವಿಟಿಗಳನ್ನ ಅಲ್ಲಿ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಇವತ್ತು ಮತ್ತೆ ಬೆಳೆ ಪರಿಹಾರ ವಿಷಯಕ್ಕೆ ಬಂದ್ರೆ ಇವತ್ತು ಕೇಂದ್ರ ಸರ್ಕಾರ ಘೋಷಣೆ ಮಾಡ್ಬಿಡ್ತೀವಿ ಇವತ್ತು. ಆದ್ರೆ ಇವತ್ತು ರಾಜ್ಯ ಸರ್ಕಾರ ಬರೀ ಇನ್ನ ಸರ್ವೆ ಅನ್ಕೋತ ಬರೀ ಮೊಂಡತನ ಮಾಡ್ತಾ ಇದೆ. ಯಾಕೆ ಇನ್ನ ಹಿಂಗೆ ಈ ರೀತಿ ನೂರಾರು ಸಮಸ್ಯೆಗಳು ರಾಜ್ಯದಾಗ ಅದಾವ. ಅದಕ್ಕೆ ಅವು ಕಡೆ ಗಮನ ಕೊಡ್ರಿ. ಇವತ್ತು ನೀವು ಜಾತಿ ಮಗಳ ಮಧ್ಯದಲ್ಲಿ ಜಗಳ ಹಚ್ಚಕ್ಕಂತ ಕೆಲಸ ಮಾಡಬೇಡ್ರಿ. ಮೊದಲು ಕೂಡ ಹಿಂದೂ ಮುಸ್ಲಿಂ ಅಂತಕ್ಕಂಥದ್ದು ಎಷ್ಟು ಬಾಂಧವ್ಯದ ಬದುಕಿತ್ತು ನಮ್ಮ ಹಳ್ಳಿ ಒಳಗೆ. ಅವಾಗ ಹಿಂದೂ ಲಿಂಗಾಯತ್, ಹಿಂದೂ ಮುಸ್ಲಿಂ ಅಂತ ನಾವು ಬರೆಸ್ತಿದ್ವಿ ಶಾಲೆ ಒಳಗೆ. ಇವತ್ತು ಏನ್ರಿ ಹಿಂದೂ ಮುಸ್ಲಿಂ ಅಲ್ಲಿ ಏನು ಕೆಟ್ಟ ಭಾವನೆಗೆ ಬರಾಕತ್ತೇವಂದ್ರ ಇದಕ್ಕೆ ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ ಸರ್ಕಾರ ಮಾಡಿದ ಇದನ್ನ ಹುಳಿ ಅಂತ ಕೆಲಸ ಮಾಡಿ ಹುಳಿನೇ ಕಾರಣ ಅಂತಕ್ಕಂಥದ್ದು ಕೂಡ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಜೊತೆಗೆ 2013ನೇ ಇಸ್ವಿಯಲ್ಲಿ ಏನ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ರು, ಈ ಕಾಲುವೆಗಳಿಗೆ ರೈತರ ಜಮೀನನ್ನ ಭೂ ಸ್ವಾಧೀನ ಮಾಡ್ಕೊಂಡ್ರಿ. ಇವತ್ತು ಆ ಭೂಮಿ ಕಳೆದುಕೊಂಡವ್ರಿಗೆ ಭೂಮಿನೂ ಇಲ್ಲ, ಅವ್ರಿಗೆ ನೀರೂ ಇಲ್ಲ, ಅವ್ರಿಗೆ ಪರಿಹಾರನೂ ಇಲ್ಲ. ಅದ್ರ ಬಗ್ಗೆ ಹೆಚ್ಚಿನ ವಿವರವನ್ನು ಹೇಳಲಿಕ್ಕೆ ನಮ್ಮ ಬಿಜಾಪುರ ಜಿಲ್ಲೆಯವರೇ ಬಾರಾಷ್ಟ್ರೀಯ ಅಧ್ಯಕ್ಷರಾದಂಥ DG ಬಿರಾದ್ ವಕೀಲರು, ಅವ್ರು ನಮ್ಮ ರೈತ ಮೋರ್ಚಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಇವತ್ತು ಅದ್ರ ಬಗ್ಗೆ ರೈತರಿಗೆ ಆಗ್ತಕ್ಕಂಥ ಅನ್ಯಾಯದ ಬಗ್ಗೆ ತಾವು ಸ್ವಲ್ಪ ಮಾಹಿತಿ ಕೊಡ್ಬೇಕಂತ ಅವ್ರಿಗೆ ಮನವಿ. ಇವತ್ತಿನ ದಿವಸ 2013ರಲ್ಲಿ ಎಲ್ಲ ರೈತರ ಕಾಲುವೆ ಸಲುವಾಗಿ ಜಮೀನನ್ನು ಭೂ ಸ್ವಾಧೀನನ್ನು ಮಾಡಿಕೊಂಡು ಇವತ್ತಿಗೆ 12 ವರ್ಷ ಆಯ್ತು. ಅದರದ ಬೆಳೆ ಪರಿಹಾರನೂ ಇಲ್ಲ, ಜಮೀನು ಕಳ್ಕೊಂಡಾರ, ನೀರು ಇಲ್ಲ. ಯಾಕಂದ್ರೆ ಈ ಪ್ರಾಜೆಕ್ಟು 25,000 ಎಕರೆ ಹೋಗಿದೆ ಕಾಲುವೆಗೆ. ಅದು ಪ್ರಾಜೆಕ್ಟು 524 ಮುಳುಗಡೆ FRL ಆದ ಬಳಿಕ ಮಾಡಬೇಕಾಗಿತ್ತು. ಅದನ್ನ ಅಡ್ವಾನ್ಸ್ ಆಗಿ ಮಾಡಿದ್ದಾರೆ. ಅದು ಮಾಡಿದ್ರೆ ಅವ್ರ ರೈತರಿಗೆ ಪರಿಹಾರ ಕೊಡಬೇಕಲ್ಲ. ಒಬ್ಬ ರೈತ, ನಮ್ಮ ಕಾಕಂಡಿಕೆ ಆದಂತ ಬೋಗಶೆಟ್ಟಿ ಅಂತ ಒಬ್ಬ ರೈತ, ಅವನು 5 ಎಕರೆ ಜಮೀನನ್ನು 3 ಮಂದಿ ಅಣ್ಣತಮ್ಮರವ್ರು 5 ಎಕರೆ ಜಮೀನು ಕಳ್ಕೊಂಡಾರೆ. ಅವರಿಗೆ ಇಲ್ಲಿ ತನ ಪರಿಹಾರವೂ ಇಲ್ಲ, ಆಮೇಲೆ ಅವರಿಗೆ ಜಮೀನನ್ನು ಕೊಡಿಸಿಕೊಟ್ಟಿಲ್ಲ. ಅಂದ್ರ ರೈತಿಗೆ ಜಮೀನು ಇಲ್ಲ, ಪರಿಹಾರ 5 ಎಕರೆ ಇದ್ದದ್ದು ಪೂರ್ತಿ ಭೂಸ್ವಾಧೀನ ಆಗಿದೆ. ಅವರು ಒಳ್ಳೆಯ ಒಂದು ವ್ಯಕ್ತಿತ್ವ ಹೊಂದಿದವ್ರು ಬೋಗಶೆಟ್ಟಿ ಅಂತೇಳಿ. ಈಗ ಅವ್ರು ದುಡ್ಲಿಕ್ಕೂ ಆಗೋದಿಲ್ಲ. ಈ ಸರ್ಕಾರ ಮತ್ತೆ ನೀವು ರೈತರಿಗೆ ಪರಿಹಾರ ಕೊಡ್ಲಿಕ್ಕಂದ್ರೆ ಸರ್ಕಾರದಲ್ಲಿ ಕೂತು ಏನ್ ಮಾಡೋದು? ನಿಮ್ಮ ಸರ್ಕಾರ ಇದ್ದಾಗೆ 2013ದಾಗ ಭೂಸ್ವಾಧೀನ 12 ವರ್ಷ ಆಯ್ತು. ಈಗ ಹಿಂದಿನ ಸರ್ಕಾರ ಇದ್ದಾಗ ರೈತರಿಗೆ ಭೂ ಸ್ವಾಧೀನಕ್ಕೆ ಅಂತೇಳಿ ಒಂದು 10,000 5,000 ಬಜೆಟ್ ನಲ್ಲಿ ವರ್ಷ ಬಜೆಟ್ ಮಾಡುವಲ್ಲಿ ಇಡ್ತಿದ್ರು. ಈಗ ಅದು 2,000 ಇವರು ಈ ಸಲ ಆರಿಸಿ ಬಂದ್ಮೇಲೆ 2,000 ಅಮೌಂಟನ್ನು ಹೊಳಿ ತಕೊಂಡ್ರು. ರೈತರಿಗೆ ಪರಿಹಾರ ಅಂದ್ರೆ ಕೋರ್ಟದಲ್ಲಿ ರೈತರು ಒಂದು 25,000 ಕೇಸುಗಳನ್ನು ರೈತರು ಕೋರ್ಟ್ನಲ್ಲಿ ಕೇಸ್ ಫೈಲ್ ಮಾಡಿದ್ರೆ ಇತ್ಯರ್ಥ ಆದಂತ ಕೇಸು 7,000 ಕೇಸು. 7,000 ಕೇಸನ್ನು ಉಚ್ಚ ನ್ಯಾಯಾಲಯದಲ್ಲಿ ಇನ್ನ ಪೆಂಡಿಂಗ್ ಇದ್ದಾವ. ಆ ಉಚ್ಚ ನ್ಯಾಯಾಲಯದ ಪರಿಹಾರ ಮಾಡಿಕೊಟ್ಟು ತುಂಬ್ರಿ ಅಂತ ವಾರಂಟ್ ಮಾಡಿದ್ರು ಸಹಿತ ಅವರು ತುಂಬಲಿಕ್ಕೆ ತಯಾರಿಲ್ಲ. ಮತ್ತು GM ಗಾಡಿನ ಜಪ್ತ ರಗಡ ಸಾಕಷ್ಟು ಸಲ ನಾವು GM ಆದಂತ ಭೂಸ್ವಾಧೀನ ತುಂಬುವಂತ GM ಗಾಡಿನೂ ಸಹಿತ ತಂದ 8 ದಿವಸ ಕೋರ್ಟ್ನಲ್ಲಿ ನಿಂದ್ರಿಸಿದ್ರು ಸಹಿತ ಬರೀ ಒಂದು 50 ಲಕ್ಷಕ್ಕೆ ಆ ಕೋರ್ಟಿಗೆ ಹೋಗಿ ಸ್ಟೇ ತಗೊಂಡ್ಬಂದ್ರು. ತಂದ ಕೇಸಿಂದ ಅದನ್ನ ಗಾಡಿ ಬಿಡಿಸೋದು ಹೋದ್ರೆ ಅದು ಪರಿಹಾರ ತುಂಬಿಲ್ಲ. ಹೀಗೆ ಹಲವಾರು ಪ್ರಕರಣಗಳು ಇತ್ಯರ್ಥ ಆಗಿದಾವ. ಇನ್ನೂ 8,000 ಕೇಸ್ ಇನ್ನ ಬಿಜಾಪುರದಲ್ಲಿ ಪೆಂಡಿಂಗ್ ಇದ್ದಾವ. ಅಂದ್ರೆ ಕೋರ್ಟದಲ್ಲಿ ಆದೇಶವಾದಂತ ಪ್ರಕರಣಗಳಿಗೆ ನೀವು ತುಂಬುದಿಲ್ಲ ಅಂದ್ರ ಎಷ್ಟ ಅವ್ರದ್ದು ಸರ್ಕಾರಕ್ಕೆ ನಾವ್, ಯಾಕಂದ್ರೆ ಎಷ್ಟು ಚರ್ಮ ದಿಪ್ಪತ್ತಾರಲ್ಲ ಹಂಗ ಆ ರೀತಿ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತೈತೆ ಅಂತ ಹೇಳ್ತೀನಿ. ಯಾಕಂದ್ರೆ ರೈತ ಒಬ್ಬ ರಾಜ್ಯದ ದೇಶದ ಬೆನ್ನೆಲುಬಂತ ತಾವೇ ಭಾಷಣದಲ್ಲಿ ಹೇಳ್ತಾರ. ಆ ರೈತಿಗ ಒಂದನೇದ್ದು ಹೇಳಿದಂಗ ನೀರು ಇಲ್ಲ, ಜಮೀನು ಕಳ್ಕೊಂಡೇನ, ಪರಿಹಾರವೂ ಇಲ್ಲ. ಅಂದ್ರ ಈಗ ನೀವು ಸರ್ಕಾರದಲ್ಲಿ ಕೂತು ನೀವೇನ್ ಮಾಡ್ತೀರಿ? ಈ ರೈತರಿಗೆ ಎಲ್ಲಾ ಮಾಡೋದ ರೈತರ ಸೋಲಾಗಿ ಅಂತ ಹೇಳ್ತೀರಿ. ಓಟ್ ತಗೊಳಾಗ ರೈತರು ನಾವು ಬೆನ್ನೆಲುಬು, ರೈತರಿಗೆ ಇಷ್ಟೆಲ್ಲಾ ಪರಿಹಾರ ಕೊಟ್ಟಿವಿ ಅಂತ ಹೇಳ್ತೀರಿ. ಇದೆಲ್ಲಾ ಹೇಳಿದ್ರು ಸಹಿತ ನೀವು ರೈತರಿಗೆ ಅನ್ಯಾಯ ಮಾಡಲಾತಿದ್ರಿ. ಇವತ್ತಿಗೆ 2.5 ವರ್ಷ ಆಯ್ತು ನೀವು ಆರಿಸಿ ಬಂದ. ಈ ಸರ್ಕಾರ ಇದ್ದಾಗ
₹1 ರೈತರಿಗೆ ಕೂಡ ಭೂ ಸ್ವಾಧೀನ ಜಮೀನುಗಳಿಗೆ ರೊಕ್ಕ ಬಂದಿಲ್ಲ. ಮೊನ್ನೆ ಒಂದು ಬಜೆಟ್ ಮಾಡಿದ್ರು, ಯಾರು ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು CM ಮುಖ್ಯಮಂತ್ರಿ ಆದಂಥವ್ರು ಮತ್ತು ಇಲ್ಲಿ ಇದ್ದಂಥ ಸಚಿವರುಗಳು ಎಲ್ಲರೂ ಕೂಡಿ ಒಂದು ಏನು ಬಜೆಟ್ ಮಾಡಿದಾರಪ್ಪ ಅಂದ್ರೆ, ಕಾಲುವೆಗಳಿಗೆ 25 ಲಕ್ಷ, ನೀರಾವರಿ ಇದ್ದದಕ್ಕೆ 30 ಲಕ್ಷ, ಒಣಬೇಸಾಯಿಗೆ 25 ಲಕ್ಷ. ಅದೇ ಅಲ್ಲಿ FRL 524 ಜಮೀನುಗಳು ಹೋಗುವಂಥದ್ರಲ್ಲಿ 30 ಲಕ್ಷ ಒಣಬೇಸಾಯಿಗೆ, 40 ಲಕ್ಷ ನೀರಾವರಿಗೆ ಅಂತ ಘೋಷಣೆ ಮಾಡಿದರು. ಘೋಷಣೆ ಮಾಡಿ ಇವತ್ತಿಗೆ 3 ತಿಂಗಳಾಯ್ತು. ಆದ್ರೆ ಜಮೀನು ಇರುವುದು ಎಲ್ಲ ಕಡೆ ಒಂದೇ ಜಮೀನುಗಳಲ್ಲ. ಈಗ ತಾರತಮ್ಯ ಯಾಕೆ ನೀವು ಅಲ್ಲಿ 40 ಲಕ್ಷ ಕೊಡೋದು, ಇಲ್ಲಿ 30 ಲಕ್ಷ ಕೊಡೋದು? ಅದೇ ರೈತ, ಅದೇ ಜಮೀನ, ಅದೇ ಇರುವುದರಿಂದ ನೀವು ಎಲ್ಲರಿಗೆ ಈಕ್ವಲ್ ಪರಿಹಾರ ಕೊಡ್ಬೇಕಲ್ಲ. ಯಾವುದೇ ಜಮೀನುಗಳ ಅಲ್ಲಿ ನೀರಾವರಿ ಇದ್ದು ಅಂದ್ರೆ ನೀರಾವರಿಗೆ ಅಷ್ಟೇ ಕೊಡಬೇಕು, ಇದಕ್ಕೂ ಅಷ್ಟೇ ಕೊಡಬೇಕು. ಈ ಕೋರ್ಟ್ನಲ್ಲಿ ತಾವೇ ಮಾಡಿದಂತ ಯಾಕ್ಟ್ ಇದು. ಯಾವಾಗ ಇದು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಇದನ್ನ 4 ಟೈಮ್ಸ್ ಮೊದಲು ಸೊಲಿಸಿಟಿ ಇತ್ತು, 35% ಇತ್ತು. ಈಗ 100% ಅಂತ ಮಾಡಿದಂತ ಇದ್ರಾಗ ಒಂದು ಮಿನಿಮಮ್ 7.5 ಲಕ್ಷ 8 ಲಕ್ಷ ಕೋರ್ಟ್ನಲ್ಲಿ ಆಯ್ದು ಅಂದ್ರೆ ಅದರ 4 ಟೈಮ್ಸ್ 30 ಲಕ್ಷ, ಇಲ್ಲಿ ತನ 50 ಲಕ್ಷ ರೂಪಾಯಿ. ಮತ್ತೀಗ 12 ವರ್ಷದ ಅದರ ಬಡ್ಡಿ ಯಾರು ಕೂಡ ಅದಕ್ಕೆ 80-90 ಲಕ್ಷ ಆಗ್ಯಾವು. ಇವರು ವಿಧಾನಸೌಧ ಕೂತ್ ಏನ್ ಹೇಳ್ತಾರ, ಇಲ್ಲ ಕೋಟಿ ಗಟ್ಲೆ ಆರ್ಡರ್ ಆಗ್ಯಾವ. ಕೋಟಿ ಗಟ್ಲೆ ಆರ್ಡರ್ ಆಗೇ ಇಲ್ಲ. ಯಾವಾಗಾದ್ರೂ ನ್ಯಾಯಾಲಯದಲ್ಲಿ 25ರಿಂದ 30 ಲಕ್ಷ ಆರ್ಡರ್ ಆದೇಶವಾಗಿದ್ದು 12 ವರ್ಷದ ಬಡ್ಡಿ. 12 ವರ್ಷದ ಬಡ್ಡಿ ಇಲ್ಲಿ ಏನಾಗಿದೆ, ಡಬಲ್ ಆಗಿ 70-80 ಲಕ್ಷ ರೂಪಾಯಿ ಎಕರೆ ಅಂತ ಇದು ಆಗಿದ್ದವು. ಅದನ್ನ ಒಂದು ಇಲ್ಲಿ ತನ 2 ಕೋರ್ಟ್ ಅದಾವ ನಮ್ಮ ಬಿಜಾಪುರ ಜಿಲ್ಲಾದಾಗ. LIC ಪರ್ಟಿಕ್ಯುಲರ್ ಆಗಿ ಅವು ಭೂ ಸ್ವಾಧೀನ ಕಾಲುವೆ ನಡೆಸಲಿಕ್ಕೆ 2 ಕೋರ್ಟ್ ಅದಾವ. ಒಂದು 3rd ಅಡಿಷನಲ್, ಒಂದು 1st ಅಡಿಷನಲ್. ಒಂದು ಕೋರ್ಟ್ದಲ್ಲಿ 2,500 ಅಂದ್ರ ರಿಕವರಿ ಅಮೌಂಟ್ ಮಾಡ್ಲಿಕ್ಕೆ EPಗಳು ಪೆಂಡಿಂಗ್ ಇದಾವೆ, ಎಕ್ಸಿಕ್ಯೂಟಿವ್ ಪಿಟಿಷನ್. ಒಂದು ಕೋರ್ಟಲ್ಲಿ 3,000 ಕೇಸುಗಳು ಪೆಂಡಿಂಗ್ ಇದ್ದಾವೆ. ಈ ಕೇಸಿನ ಗಣನೆಗೆ ತೆಗೆದುಕೊಳ್ಳಲಾರದೆ ನಾವು ಮತ್ತೊಂದು 50 ಮಂದಿ ವಕೀಲರನ್ನು ನೇಮಿಸಿ ಈ ಸರ್ಕಾರ ಏನ್ ಮಾಡಿದೆ, ಉಚ್ಚ ನ್ಯಾಯಾಲಯಕ್ಕೆ ರಿಟ್ ಅನ್ನು ಅರ್ಜಿ ಹಾಕಿ ಅವ್ರಿಗೆ ರೊಕ್ಕ ಕೊಡಬಾರ್ದಂತೆ ಸ್ಟೇ ಮಾಡಿದ್ದಾರೆ. ಅಂದ್ರ ರೈತರನ್ನ ಪೂರಾ ಕೊಲ್ಯಾಪ್ಸ್ ಮಾಡಿಬಿಡುದು. ಅಂದ್ರೆ ಸಮಯ ಹರಣ ಮಾಡ್ಕೊತ ಹೋಗ್ಬಿಟ್ರೆ ನಮ್ಮ ಗೌರ್ಮೆಂಟ್ ಮುಗಿತೈತಿ. ಮುಂದೆ ಯಾವ ಸರ್ಕಾರ ಬರುತ್ತೋ ಅವ್ರು ತುಂಬ್ತಾರ ಬಿಡ್ತಾರ ಗೊತ್ತಿಲ್ಲ ಅಂತೇಳಿ ಆ 50 ಮಂದಿ ವಕೀಲರಿಗೆ ಇಲ್ಲಿ ತನ 15ರಿಂದ 20 ಕೋಟಿ ಅವ್ರಿಗೆ ಫೀಯನ್ನು ಭರ್ನಾ ಮಾಡಿದ್ದಾರೆ. ಅದೇ ಆ ರೈತರಿಗೆ ವಕೀಲರಿಗೆ ಕೊಡುವಂತ ಅಮೌಂಟ್ ಅನ್ನು ರೈತರಿಗೆ ಕೊಟ್ರೆ ಅದು ಎಷ್ಟೋ ಪರಿಹಾರ. ಅರ್ಧ ಕೇಸುಗಳು ಇಲ್ಲಿ ತನ 4-5 ಕೇಸುಗಳು ಲೋಕ ಅದಾಲತಲ್ಲಿ ಮುಗಿದು ಹೋಗಿದ್ದು. ಆದ್ರೆ ಇವರು ಅದನ್ನ ಕೊಡ್ಲಾರ್ದೆ ಏನೂ ₹1 ಇವ್ರಿಗೆ ಕೊಡೋದ ಬೇಡ ಅಂತೇಳಿ ಹೆಚ್ಚಿನ ವಕೀಲರನ್ನ ನೇಮಕ ಮಾಡ್ಕೊಂಡ್ರ ಹೊರತು ರೈತರಿಗೆ ಬಹಳ ಘೋರ ಅನ್ಯಾಯ ಮಾಡಿದ್ದಾರೆ. ಇಷ್ಟು ಅನ್ಯಾಯ ಮಾಡಿದ್ರು, ಹೋರಾಟ ಮಾಡಿದ್ರು. ಬಾಗಲಕೋಟೆ ಜಿಲ್ಲೆಯಲ್ಲಿ 1 ತಿಂಗಳು ಹೋರಾಟ ಮಾಡಿದ್ರು. FRL 524 ನಮಗ 50ರಿಂದ 60 ಲಕ್ಷ ರೂಪಾಯಿ ಮಾಡಿರತ್ತೆ ಕೂತಿದ್ರು. ಅದನ್ನ 1 ತಿಂಗಳದಾಗ ಹೋಗಿ ಎಲ್ಲ CM ಅವರು DCM ಅವ್ರು ಹೋಗಿ ಅವ್ರನ್ನ ಎಬ್ಸಿದ್ರು. ಇಲ್ಲ ಮುಂದಿನ ದಿನಮಾನ ನಾವು ಪರಿಹಾರ ಕ್ಲಿಯರ್ ಮಾಡ್ತೇವೆ ಅಂತ ಎಬ್ಸಿದ್ರು. ಆದ್ರೆ ಎದ್ದ ಮೇಲೆ ಈಗ 1 ವರ್ಷ ಆಯ್ತು, ಮತ್ತು ಅವ್ರಿಗೆ ಏನು ಒಳ್ಳೆ ಇಲ್ಲ. ಅದಕ್ಕ ರೈತರಿಗೆ ಬಹಳ ಅನ್ಯಾಯ ಆಗ್ಯದ. ಮತ್ತೆ ಈಗ ಬೆಳೆ ಪರಿಹಾರನು ಈಗ ಒಂದು ಇಂಡಿಯಲ್ಲಿ ಆಗ್ಲಿ ಆಲ್ಮೇಲದಲ್ಲಿ ಆಗ್ಲಿ 1 ಲಕ್ಷ ಎಕರೆ ಮಿನಿಮಮ್ ಅದು ತೊಗರಿ ಆಗ್ಲಿ ಗೊಂಜಾಳ ಆಗ್ಲಿ ಹಾಳಾಗಿದೆ. ಅದಕ್ಕೆ ಇಮಿಡಿಯೇಟ್ ಹಾಳಾದಂತ ಜಮೀನುಗಳಿಗೆ ಇಮಿಡಿಯೇಟ್ ಪರಿಹಾರ ಕೊಡ್ತಾನಂತ ಏನು ಘೋಷಣೆ ಮಾಡಿದಾರ, ಬರೇ ಪೇಪರ್ದಲ್ಲಿ ಓವಾಪವು ಟೋಲ್ ಭಾಷಣ. ಪೇಪರ್ದಲ್ಲಿ ಈಗಾಗಲೇ ಕೊಟ್ಟಿವಿ ಅಂತೇಳಿ ಬಂದಿದೆ. ಆದ್ರೆ ಯಾವ ರೈತರಿಗೆ ₹1 ಬಂದಿಲ್ಲ. ಅದಕ್ಕ ತಾವು ಸರ್ಕಾರದವ್ರು ಏನ್ ಮಾಡ್ಬೇಕಂದ್ರ ಈ ಕೋರ್ಟದಲ್ಲಿ ಆದಂತ ಆದೇಶಗಳ ಪ್ರಕರಣಗಳು ಏನದಾವಲ್ಲ ಇವಕ್ಕ ಇಮಿಡಿಯೇಟ್ ರೊಕ್ಕ ಭರ್ನಾ ಮಾಡ್ಬೇಕಂತೇಳಿ ಹೇಳ್ತೇವೆ. ಮತ್ತ ಭರ್ನಾ ಮಾಡದಿದ್ರ ಮುಂದ ಇಡೀ ಜಿಲ್ಲೆಯ ರೈತರು ನೀವು ಕಾಲುವೆ ಮಾಡಿ ಏನ್ ಮಾಡಿದ್ರಿ, 524 ನಿಂದಿರಿಸಿ ನಾವು ಎಲ್ಲಾ ಇಡೀ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಯನ್ನು ಸಮಗ್ರ ನೀರಾವರಿ ಮಾಡ್ತಾನಂತ ದೊಡ್ಡ ಭಾಷಣದಲ್ಲಿ ಹೇಳ್ತೀರಿ. ಆದ್ರೆ ಇಲ್ಲಿ ಮಠ 10 ವರ್ಷದ ಪ್ರಾಜೆಕ್ಟ್ ಇದು. ಈಗ ಕೆನಾಲ್ಗಳು ಎಷ್ಟೋ ಮುಚ್ಚಿ ಹೋಗಿದಾವ, ಅವ್ರಿಗೆ ಪರಿಹಾರ ಇಲ್ಲ, ನೀರು ಇಲ್ಲ. ಮತ್ತೆ ಹೀಗೆ ಒಂದು ರೈತರಿಗೆ ಅನ್ಯಾಯ ಮಾಡೋದ್ರಿಂದ ಕೋರ್ಟದನ್ನ ನಾವು ವಕೀಲರನ್ನ ನೇಮಿಸಿ ಅದನ್ನ ತಡೆಗಟ್ಟಿ ಅವರಿಗೆ ಸಮಯ ಕಾಲಹರಣ ಮಾಡಿಕೊಂಡು ಹೋಗುವಂತ ಸರ್ಕಾರ. ಯಾಕಂದ್ರೆ ಮೊದಲು 2013ರಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾಡಿದ್ದ. ಅವಾಗ ಆಕ್ಚುಲಿ ಇದ್ರದ ಪ್ರಕಾರ ಏನಂದ್ರ 524 ನೀರು ನಿಂದ್ರಿಸೇ ಮೊದಲು ಕಾಲುವೆ ಮಾಡ್ಬೇಕಾಗಿತ್ತು. ಆ 524 ನೀರು ನಿಂದ್ರಿಸಲಿಲ್ಲ, ಈ ಕಾಲುವೆನೂ ಮಾಡಿ
ಅಡ್ವಾನ್ಸ್ ಎಲ್ಲ ಅದರದ ಪೇಮೆಂಟ್ಗಳನ್ನು ತಾವು ಕಾಂಟ್ರಾಕ್ಟರ್ ಆಗಲಿ ತಮ್ಮ ಕಮಿಷನ್ಗಳು ತೆಗೆದುಕೊಂಡು ರೈತರಿಗೆ ಬೀದಿಗೆ ಇಳಿಯುವಂಗ ಮಾಡಿದ್ದಾರೆ. ಇದು ಮಹಾ ತಪ್ಪಂತೇಳಿ ನಾನು ಈ ವೇದಿಕೆ ಮುಖಾಂತರ ಹೇಳ್ತೇನೆ. ನನಗೆ ಅನಿಸ್ತೈತೆ ಸರ್, ಯಾಕಂದ್ರ ಕನ್ನೇರಿ ಶ್ರೀಗಳು ಮಾತಾಡಿದ್ದು ಆ ಗುರುಗಳಿಗೆ ಅವ್ರಿಗೆ ಸಂಬಂಧಪಟ್ಟ ವಿಷಯ ಅದು, ಅವ್ರು ಅದನ್ನ ಕ್ಲಿಯರ್ ಮಾಡಕತ್ಯಾರ. ಈಗ ಅದನ್ನ ಬಿಜಾಪುರದವನಾಗ ನಾ ಹೇಳಕತ್ತೀನಿ, MB ಪಾಲ್ರಿಗೆ ಕೇಳ್ತೇನೆ. MB ಪಾಲ್ರಿ ಈ ತರ ನಿಮ್ ಬಾಯಿ ಒಳಗೆ ನಿಮ್ ಮನಸ್ಸಾಕ್ಷಿಯಾಗಿ ವಿಚಾರ ಮಾಡ್ರಿ, ಒಮ್ಮೆ ನಿಮ್ ಬಾಯಿ ಒಳಗೆ ಇಂಥ ಮಾತುಗಳು ಬಂದಾವಿಲ್ಲೋ ಅಂತ ತಿಳಿಸಿಂದ ಅದು ನೀವೇ ನಿಮ್ ಮನಸ್ಸಿಗೆ ಹೇಳ್ಕೊಂಡ್ಬಿಡೋದು, ಹೊರಗೆ ಹೇಳ್ಬೇಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಬಟ್ ನೀವು ಕನ್ನೇರಿ ಗುರುಗಳಿಗೆ ನೀವು ಯಾವ ರೀತಿ ಅನ್ಯಾಯ ಮಾಡ್ತಾ ಇದ್ರಿ, ಇದೇ ರೀತಿ ನೀವು ಅನ್ಯಾಯ ಮುಂದುವರಿಸಿದ್ರ ಇವು ಧರ್ಮಸ್ಥಳದಿಂದ ದೊಡ್ಡ ಹೋರಾಟ ಆಯ್ತು. ಅದೇ ರೀತಿ ಬಬಲೇಶ್ವರದ ಜನ ನನಗೆ ದಿನ ಫೋನ್ ಹಚ್ಚಾಕತ್ಯಾರ. ಇವತ್ತು ಸಾಮಾನ್ಯ ಜನ ಇವತ್ತು ನಿಜವಾಗಿ ಕೂಡ ಕನ್ನೇರಿ ಗುರುಗಳ ಬಗ್ಗೆ ಎಷ್ಟು ಗೌರವ ಅದ ಅನ್ನಕ ನನಗೆ ಬರ್ತಕ್ಕಂಥ ಫೋನ್ಗಳು ನೋಡಿದ್ರೆ ನಿಜವಾಗಿ ಕೂಡ ನಾನು ಹೆಮ್ಮೆ ಪಡ್ಬೇಕು ಕನ್ನೇರಿ ಗುರುಗಳ ಬಗ್ಗೆ. ಇವತ್ತು ಮೊಬೈಲ್ ತೆಗೆದ್ರೆ ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಅವ್ರ ಬಗ್ಗೆ ಒಳ್ಳೆತನ ಬರಿತಕ್ಕಂಥದ್ದು ಇರ್ಬೋದು. ನೋಡಿದ್ರೆ ನಿಜವಾಗಿ ಕೂಡ ಇವತ್ತು ಇದೇ ರೀತಿ ಅವ್ರ ಕನ್ನೇರಿಗಳಿಗೆ ಏನು ತೊಂದರೆ ಕೊಟ್ರೆ ಇಡೀ ಬಬಲೇಶ್ವರ ಮತಕ್ಷೇತ್ರ ಹಳ್ಳಿಗಳಲ್ಲಿ ಜನ ದಂಗೆಗೆ ಹೇಳ್ತಾರ ಅಂತಕ್ಕಂಥದ್ದು ಕೂಡ ನಾನು ಸೋಯಿಚೆನ್ ಬರುವಂತ ವಾತಾವರಣ ಕಾರಣ ಆಗತ್ತೆ. ನನಗೆ ಫೋನ್ ಬರ್ತಾವ ಆ ರೀತಿ. ಕನ್ನೇರಿ ಶ್ರೀಗಳಿಗೆ ನಾವು ಭೇಟಿಯಾಗಿ ಇಲ್ಲ, ನಾನು ಕನ್ನೇರಿ ಶ್ರೀಗಳಿಗೆ ಹೋಗಿ ನಾವು ಆಶೀರ್ವಾದ ತಗೊಂಡ್ ಬಂದಿದ್ವಿ. ಚರ್ಚೆ ನಾವು ಮಾಡಿಲ್ಲ. ಅವರು ಒಂದು ಸಣ್ಣ ವಿಚಾರ ಇದು ಹೋಗಿ ವಿಚಾರ ಮಾಡಿ ಕನ್ನೇರಿ ಶ್ರೀಗಳನ್ನು ಇವರು ಎಲ್ಲೋ ಒಂದ್ ಕಡೆ ಒಂದು ಹೆಜ್ಜೆ ಹಿಂದೆ ಇಟ್ಟು ಒಂದು ಕ್ಷಮಾಪಣೆ ಕೇಳಾಗ್ಲಿ, ಕ್ಷಮಾಪಣೆ ನಾ ಆಗಲೇ ಹೇಳಿನಿ, ಕ್ಷಮೆ ವಿಷಾದ ವ್ಯಕ್ತಪಡಿಸೋದಾಗ್ಲಿ, ಇದು ಯಾರು ಬೇರೆ ಧರ್ಮದವ್ರಿಗೆ ಆಗಿದ್ದಲ್ಲ, ಹಿಂದೂ ಧರ್ಮಕ್ಕೆ ಬೈದಿರ್ತಕ್ಕಂಥದ್ದಲ್ಲ. ಅದನ್ನ ಕ್ಷಮಾಪಣೆ ಕೇಳಿ ದೊಡ್ಡ ಮನಸ್ಸು ಯಾಕೆ, ಸಂತರಾಗಿ ದೊಡ್ಡ ಮನಸ್ಸು ಯಾಕೆ ಮಾಡ್ತಾ ಇದ್ರು? ಏನು ಸಾರ್ವಜನಿಕರ ಜೋಡಿ ಆಟ ಆಡ್ತಾ ಇದ್ರು, ಏನು ಭಕ್ತರ ಜೋಡಿ ಆಟ ಆಡ್ತಾ ಇದ್ರು, ಇನ್ನು ಅವ್ರು ಆಟ ಆಡ್ತಾ ಇದ್ರು, ಇವ್ರು ಏನ್ ನಡೀತಾ ಇದೆ ಸರ್? ಇದು ಗುರುಗಳ ಮಧ್ಯೆ ನಡೆದಂತದ್ದು. ಅವರು ಕಣೆ ಗುರುಗಳು ಹೇಳಿದಾರೆ, ಇದು ಬಿಜಾಪುರ ಭಾಷೆ ಅಂತ ಹೇಳಿದಾರೆ. ನಾನು ಹೇಳಿನಿ, ಯಾಕಂದ್ರೆ ನಾವು ಗೆಳೆಯರೊಳಗೂ ನಾವು ದಿನ ಮಾತಾಡ್ತೀವಿ. ಅದು ನಮ್ಗ ಈ ಡ್ಯಾಶ್ ಮಕ್ಕಳ ನಮಗ ಹತ್ತಾರ, ನಾವು ಗೆಳೆಯರ್ ಡ್ಯಾಶ್ ಮಕ್ಳು ಐತಿವಿ. ಡ್ಯಾಶ್ ಅಂದ ತಕ್ಷಣ ಡ್ಯಾಶ್ ಮಕ್ಳು ಆಗುದಿಲ್ಲ. ಅದು ಬಿಜಾಪುರದ ಭಾಷೆ ಹಂಗ ಬಂದ್ಬಿಟ್ಟೈತಿ, ಬಿಜಾಪುರ ಭಾಷೆ ಹಂಗ ಬಂದ್ಬಿಟ್ಟೈತಿ. ಅದಕ್ಕೆ ನಾ ಬಿಜಾಪುರದ ಇಷ್ಟ ಮಾತ್ರ ಹೇಳ್ಬೋದು. ಆ ಕಣೆ ಗುರುಗಳ ಬಗ್ಗೆ ಅವ್ರು ಯಾಕಂದ್ರು ಏನಿಲ್ಲ ಅದ್ರ ಬಗ್ಗೆ ನಾ ಚರ್ಚೆ ಮಾಡಕ್ಕೆ ದೊಡ್ಡ ಗುರುಗಳದಾರ, ಅವ್ರ ಬಗ್ಗೆ ನಾ ಮಾತಾಡಕ್ ಹೋಗುದಿಲ್ಲ. ನಾ ಮಾತ್ರ ನಾವು ವೈಯಕ್ತಿಕ ನಾ ಹೇಳುದಾದ್ರೆ ಇವತ್ತು ನಾವು ದಿನ ಗೆಳೆಯರ್ ಬೈದಾಡ್ತಿದ್ರೆ ಹಳ್ಳಿಯಾಗ ಹುಟ್ಟು ಬಂದ ನಾನು ಒಬ್ಬ. ಯಾಕಂದ್ರೆ ತಂದೆನ ಹಳ್ಳಿ ಒಳಗೆ ಸರ ತಂದೆ ಮಕ್ಕಳಿಗೆ ಈ ರೀತಿ ಬೈತಿರ್ತಾರ. ಇಲ್ರಿ ಅಧ್ಯಕ್ಷರ, ವೈಯಕ್ತಿಕವಾಗಿ ನೀವು ಗೆಳೆಯರಿದ್ರ ಮನ್ಯಾಗ ಬೈಕೋರಿ, ಒಂದು ರೂಮ್ನಾಗ ಬೈಕೋರಿ. ಸಾರ್ವಜನಿಕ ಸಭೆಗಳಲ್ಲಿ ಪ್ರವಚನ ಸಂದರ್ಭದಲ್ಲಿ ಅಷ್ಟು ಜನ ಮಠಾಧೀಶರು, ಸುಮಾರು 300 ಜನ ಮಠಾಧೀಶರು ಇದರಲ್ಲಿ. ಅದ್ ಎಷ್ಟು ಬಂದ ಜನ ಮಠ ಅವರು ಡ್ಯಾಶ್ ಡ್ಯಾಶ್ ಹೇಗೆ ಚಪ್ಪಲಿ ತಗೊಂಡು ಇಲ್ಲ ಅದೇನದಲ್ರಿ, ಅದು ಗುರುಗಳ ಮಧ್ಯೆ ನಡೆದಂತದ. ಅದಕ್ಕ ಈ ಕಾಂಗ್ರೆಸ್ ಸರ್ಕಾರ ಅದನ್ನ ನಿರ್ಬಂಧ ಏರಿ ಇದಷ್ಟು ದೊಡ್ಡ ಮಾಡ್ಯಾರ. ಈ ನಿರ್ಬಂಧ ಏರ್ಲಿಕ್ಕಂದ್ರೆ ಈ ಚರ್ಚೆನೆ ಬರ್ತಿದ್ದಿಲ್ಲ. ಅವ್ರು ಇದ್ರ ಬದ್ರ ಬೇದಾಡಿಲ್ಲ. ಹಿಂದ ಎಲ್ಲೇ ಬೈತ್ ಸಾರ್ವಜನಿಕ ಸಭೆಯಲ್ಲಿ ಮಾತಾಡಿರ್ಬೋದು ಲಿಂಗಾಯತ್ ಮಹಾಸಭಾದವರು ಪ್ರತಿಭಟನೆ ಮಾಡಿದ್ದಾರೆ. ಸರ್ ಒಂದ್ ಹೇಳ್ತಾರ್ರಿ, ಅದ್ರ ಬಗ್ಗೆ ಗುರುಗಳು ಕ್ಲಿಯರ್ ಮಾಡಿದಾರ. ಅದನ್ನ ಆ ವಿಷಯವನ್ನ ನಾ ಮಾತು ದೊಡ್ಡವನಲ್ಲ. ಯಾಕಂದ್ರೆ ನಾವು ಹಿಂದೂಗಳಾಗಿ ನಮ್ಮ ಹಿಂದೂ ಗುರುಗಳು ಇವತ್ತು ಲಿಂಗಾಯತ್ ಪ್ರತಿ ಧರ್ಮದವರು ಕೂಡ ಬಹಳಷ್ಟು ಕೆಟ್ಟ ಪದ ಬಳಸಿದ ಉದಾಹರಣೆಗಳದಾವ ಹಿಂದೂಗಳ ಬಗ್ಗೆ. ಅವು ಕೂಡ ಇವತ್ತು ಮೊಬೈಲ್ದಲ್ಲಿ ಫೇಸ್ಬುಕ್ ನಲ್ಲಿ ವೈರಲ್ ಹಾಕತ್ತವ. ಲಿಂಗಾಯತ್ ಸ್ವಾಮಿಗಳು ಕೂಡ ಮಾತಾಡಿದ ಉದಾಹರಣೆಗಳು ಸಾಕಿದಾವ. ಅವ್ರಿಗೆ ಮಾತನಾಡಿದ್ದಾರೆ. ಅವ್ರವ್ರ ವೈಯಕ್ತಿಕ ಅವ್ರೇನು ಪೊಲೀಸ್ ಕಂಪ್ಲೇಂಟೋ ಚರ್ಚೆನೋ ನಾವು ಸರಿ ಮಾಡ್ಕೋತಾರ ಅವರು. ಅದಕ್ಕೆ ನಾ ಕಾಂಗ್ರೆಸ್ ಇವತ್ತು ನಾ ಪ್ರತ್ಯೇಕಗೋಷ್ಠಿ ಕರೆದಿದ್ದು, ಕಾಂಗ್ರೆಸ್ ಏನಿದ್ ಹುಳಿ ಹುಡಿ ಕೆಲಸ ಮಾಡಾಕ್ತೈತಿ, ಇದನ್ನ ಬಂದ್ ಮಾಡ್ರಿ ಅಂತಕ್ಕಂಥದ್ದನ್ನ ಹೇಳಕ್ ನಾ ಪ್ರತಿಗೋಷ್ಠಿ ಕರೆದಿದ್ದೀನಿ. ಮತ್ ನಿಮಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಕೆಲಸ ಭಾಳ ಬೇರೆ ಅದಾವ. ನೀವು ಕೆಲಸ ಇರ್ಲಿಕ್ಕಂದ್ರೆ ಬೇಕಾದ್ರೆ ಅದನ್ನ ಮಾಡಿರ್ತಿದ್ದೀನಿ. ಈ ರಾಜ್ಯದ ಜನ ಬಹಳಷ್ಟು ಕಂಗೆಟ್ಟಾರ, ಪರಿಸ್ಥಿತಿ ಬಹಳ ಗಂಭೀರ ಆಗತ್ತೆ ರಾಜ್ಯದ್ದು. ಅದಕ್ಕೆ ಈ ಕಿಕ್ಕಾಡಿ ಲಕ್ಷ ಕೊಡ್ರಿ ಅಂತ ಹೇಳಕ್ ನಾ ಪತ್ರಿಕೋಷ್ಠಿ ಕರೆದಿದ್ದೀನಿ. ಅದನ್ನ ಅವ್ರು ಗುರುಗಳು ಅವ್ರು ತಮಗೆ ಮತ್ತೆ ಇನ್ನಷ್ಟು ನಿಮ್ ಕಡೆ ಅವ್ರು ಇವತ್ತು ನಿಮ್ ಕಡೆ ಬರಬೇಕು, ಬಂದಾಗ ಅವ್ರು ಸ್ಪಷ್ಟೀಕರಣ ಕೊಡ್ತಾರೆ. ರೈಟ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.